ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕ್ ವಿಷಯ ಏನು ಅಂತ ಹೇಳಿದರೆ, ಅಕ್ಷಯ ತೃತೀಯವು ಈ ವರ್ಷದ ಅಂದರೆ 2026ಅಲ್ಲಿ ಏಪ್ರಿಲ್ 20ನೇ ತಾರೀಕು ಬರುತ್ತೆ. ಮತ್ತು ಆ ದಿನ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ದಿನ ನಾವು ಏನು ಮಾಡಬೇಕಂದ್ರೆ, ಹೊಸ್ತಿಲು ಇದೆಯಲ್ಲ ಅದಕ್ಕೆ ಕ್ಲೀನಾಗಿ ರಂಗೋಲಿಯನ್ನು ಬಿಡಬೇಕು. ಮನೆಯ ಬಾಗಿಲನ್ನು ಶುದ್ಧಗೊಳಿಸುವುದು ಬಹಳ ಮುಖ್ಯವಾಗಿರುತ್ತೆ. ಅವತ್ತು ರಂಗೋಲಿಯನ್ನು ಬಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. ಅದೇ ರೀತಿಯಲ್ಲಿ ನೀವು ಯಾವ ರೀತಿಯ ರಂಗೋಲಿಯನ್ನಾದರೂ ನಿಮಗೆ ಯಾವುದು ಬರುತ್ತೆ ಆ ರೀತಿ ರಂಗೋಲಿಯನ್ನು ಬಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಆ ದಿನ ಮುಖ್ಯವಾಗಿ ಮನೆಯ ಬಾಗಿಲಿನಲ್ಲಿ ಇರುವಂತಹ ಅಂದರೆ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಮತ್ತು ಈ ದಿನ ಅಂದರೆ ಅಕ್ಷಯ ತೃತೀಯ ದಿನ ಮಹಿಳೆಯರು ಯಾವ ಕಲರ್ ಅಂದರೆ ಯಾವ ರೀತಿಯ ಬಣ್ಣದ ಸೀರೆಯನ್ನು ಧರಿಸಿದರೆ ಒಂದು ರೀತಿಯಲ್ಲಿ ತುಂಬಾ ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅಂದರೆ ಇದೊಂದು ಪವಿತ್ರವಾದಂತಹ ದಿನವಾಗಿರುತ್ತೆ. ಆ ದಿನ ರಂಗೋಲಿಯನ್ನೆಲ್ಲ ಬಿಟ್ಟು ಆ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ದೇವರ ಪೂಜೆಯನ್ನು ಮಾಡಬೇಕಾದ್ರೂ ಸಹ ಯೆಲ್ಲೋ ಕಲರ್ನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಆ ಕಲರ್ ಇಲ್ಲ ಅಂತ ಹೇಳಿದ್ರೆ ಗೋಲ್ಡನ್ ಕಲರ್ ಹಾಕ್ಕೊಳ್ಬೋದು, ಪಿಂಕ್ ಕಲರು, ಈ ರೀತಿ ಯೆಲ್ಲೋ ಕಲರು, ಪಿಂಕು ಆ್ಯಂಡ್ ಗೋಲ್ಡನ್ ಕಲರ್ ಈ ರೀತಿಯ ಬಣ್ಣಗಳನ್ನು ಧರಿಸಬೇಕು. ನೋಡಿ, ಇದು ಪಿಂಕ್ ಕಲರ್ ಇರುವಂತಹ ಒಂದು ಅಂದರೆ ರೋಸ್ ಕಲರ್ ಇರುವಂಥ ಸ್ಯಾರಿಯನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ವರ್ಷ ಬಂದಿರೋದು ಏನಂತ ಹೇಳಿದ್ರೆ, ಅಕ್ಷಯ ತೃತೀಯದ ದಿನ ಪಿಂಕ್ ಕಲರ್ ಸ್ಯಾರಿಯನ್ನಾದರೂ ಹಾಕ್ಕೊಳ್ಬೋದು. ಅದು ಏನು ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂತಹ ಕಲರ್ ಆಗಿರುತ್ತೆ. ಸೊ ಆದ್ದರಿಂದ ಪಿಂಕ್ ಕಲರ್ ಸ್ಯಾರಿನ ಹಾಕ್ಕೊಂಡು ದೇವಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿ ವಾಹನಗಳಿರ್ಬೋದು ಅಥವಾ ಹೊಸದಾಗಿ ವಾಹನಗಳನ್ನ ತಗೊಳ್ಬೋದು, ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಬೋದು. ಮನೆಯ ಹೊರಗಡೆ ಇರುವಂತಹ ತುಳಸಿ ಗಿಡಕ್ಕೆ ಆಗಿರ್ಬೋದು ಅಥವಾ ಮನೆಯ ಒಳಗೆ ಇರುವಂತಹ ದೇವರಿಗೆ ಆಗಿರ್ಬೋದು ಕ್ಲೀನಾಗಿ ಅಲಂಕಾರಗಳನ್ನೆಲ್ಲ ಮಾಡಬೇಕು. ಅಲಂಕಾರವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಒಂದು ರೀತಿಯಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರೆ ಏನು ಅಂತ ಗೊತ್ತಲ್ವ. ಆ ದಿನ ಪಿಂಕ್ ಕಲರ್ ಅಂದರೆ ರೋಸ್ ಕಲರ್ದು ನೀವು ಅಂದರೆ ಲೈಟ್ ಕಲರ್ ಆಗಿರ್ಬೋದು ಅಥವಾ ಡಾರ್ಕ್ ಕಲರ್ ಹಾಕ್ಕೊಳ್ಬೋದು. ಅದು ಇಲ್ಲ ಅಂತ ಹೇಳಿದ್ರೂ ಸಹ ನೀವು ಗೋಲ್ಡನ್ ಕಲರ್ ಇರುವಂತಹ ಅಥವಾ ಚಿನ್ನದ ಬಣ್ಣದ ಕಲರ್ ಇರುತ್ತಲ್ಲ ಆ ಕಲರ್ ಸ್ಯಾರಿನೂ ಸಹ ಹಾಕ್ಕೊಂಡು ದೇವಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಯಾಕೆ ಅಂದರೆ ಈ ವರ್ಷ ಅಂದರೆ ಕಲರ್ಗಳೂ ಸಹ ಬಹಳ ಮುಖ್ಯವಾಗಿರುತ್ತೆ. ಅಂದರೆ ಲಕ್ಷ್ಮೀ ದೇವಿಗೆ ಯಾವಾಗಲೂ ಸಹ ಏನಂತ ಹೇಳಿದರೆ, ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದರೆ ತುಂಬ ದೇವಿಯು ಸಂತೃಪ್ತಿಯನ್ನು ಹೊಂದ್ತಾಳೆ. ಆದ್ದರಿಂದ ಪೂಜೆಯನ್ನು ಮಾಡಬೇಕಾದ್ರೆ ಬಳೆಗಳಾಗಿರ್ಬೋದು, ಮಾಂಗಲ್ಯದ ಸರಗಳಾಗಿರ್ಬೋದು, ಅರಿಶಿಣ, ಕುಂಕುಮ, ಬಳೆ ಇದೆಲ್ಲವೂ ಸಹ ಮುತ್ತೈದೆಯರ ಒಂದು ಶುಭಕರವಾದಂಥ ಸಂಕೇತಗಳಾಗಿರುತ್ತೆ. ಅದನ್ನೆಲ್ಲ ಪವಿತ್ರವಾದಂಥ ವಸ್ತುಗಳನ್ನೆಲ್ಲ ನಾವು ಧರಿಸ್ಕೊಂಡು ಆಮೇಲೆ ಪೂಜೆಯನ್ನು ಮಾಡಬೇಕು. ನೋಡಿ, ದೇವಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲಿ ನಾವು ಹಾಕಿರುವಂತಹ ಪ್ರತಿಯೊಂದು ಸಹ ಅಲಂಕಾರಗಳಾಗಿರ್ಬೋದು ಬಹಳ ಮುಖ್ಯವಾಗಿರುತ್ತೆ. ಆವತ್ತಿನ ದಿನಗಳಲ್ಲಿ ನಾನು ಹೇಳಿದ ರೀತಿಯಲ್ಲಿ 3 ಕಲರ್ ಹೇಳಿದ್ದೀನಲ್ವ. ಈಗ ಗೋಲ್ಡನ್ ಕಲರ್ ಇಲ್ಲ ಅಂದರೆ ಯೆಲ್ಲೋ ಕಲರು ಸಹ ತುಂಬ ದೇವಿಗೆ ಈ ವರ್ಷದಲ್ಲಿ ಇಷ್ಟವಾಗುವಂಥ ಕಲರ್ ಆಗಿರುತ್ತೆ. ಯೆಲ್ಲೋ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಹಳದಿ ಅಂತ ಹೇಳಿದ್ರೆ ಒಂದು ಅಭಿವೃದ್ಧಿಯ ಸಂಕೇತ ಆಗಿರುತ್ತೆ. ಪ್ರತಿಯೊಂದು ಇದರಲ್ಲೂ ಸಹ ನಾವು ದೇವರಿಗೆ ಪೂಜೆಯನ್ನು ಮಾಡಬೇಕಾದರೆ ಈ ಹಳದಿ ಅಂದರೆ ಅರಿಶಿಣ, ಕುಂಕುಮ ಇವನ್ನೆಲ್ಲ ಹಾಕ್ತೀವಿ ಅಲ್ವಾ, ಅದೇ ರೀತಿಯಲ್ಲಿ ಅರಿಶಿಣಕ್ಕೆ ಬಹಳ ಮಹತ್ವದ ಸ್ಥಾನವಿದೆ. ಈ ವರ್ಷದ ಒಂದು ಅಂದರೆ ಈ ಅಕ್ಷಯ ತೃತೀಯ ದಿನ ನೀವು ಯೆಲ್ಲೋ ಕಲರ್ ಇರುವಂತಹ ಉಡುಪನ್ನು ಧರಿಸ್ಕೊಂಡು ಅಥವಾ ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ಯಾವುದಾದ್ರೂ ಹಾಕ್ಕೊಳ್ಳಿ. ಹುಡುಗರಾದ್ರೂ ಸಹ ಯೆಲ್ಲೋ ಕಲರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗೋಲ್ಡನ್ ಕಲರು ಮತ್ತು ಪಿಂಕ್ ಕಲರ್ ಇರೋದನ್ನು ಪೂಜೆಯ ಸಮಯದಲ್ಲಿ ಹಾಕ್ಕೊಂಡು ಪೂಜೆಯನ್ನು ಮಾಡಿ. ಯಾಕೆಂದರೆ ಕಲರ್ಗಳು ಸಹ ಒಂದು ರೀತಿಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರನ ವಹಿಸುತ್ತೆ. ಹಾಗೆಯೇ ದೇವಿಗೆ ಬಹಳ ಇಷ್ಟವಾಗುವಂತಹ ಯೆಲ್ಲೋ ಕಲರ್ ಇರುವಂತಹ ಹೂಗಳಾಗಿರ್ಬೋದು, ರೆಡ್ ಕಲರ್ ಹೂವುಗಳಾಗಿರ್ಬೋದು ಇದನ್ನೆಲ್ಲ ಹಾಕಿ, ಮಾವಿನ ಹಣ್ಣು ಈಗ ತುಂಬಾ ಸಮೃದ್ಧಿಯಾಗಿ ಸಿಗುತ್ತೆ. ಆದ್ದರಿಂದ ಮನೆಗೆ ಬಂದವರಿಗೆ ತಾಂಬೂಲದ ಜೊತೆಯಲ್ಲಿ ಕೊಡಿ. ಮನೆಗೆ ಅಂದರೆ ಈಗ
ಏನಂತ ಹೇಳಿದರೆ ಮನೆಗೆ ಮಾವಿನ ಎಲೆಗಳನ್ನು ತೋರಣಗಳನ್ನು ಕಟ್ಟುವುದು, ಬೇವಿನ ಎಲೆಯ ಒಂದು ನೀರನ್ನು ಮನೆಗೆ ಒರೆಸಿ ಕ್ಲೀನಾಗಿ ಆ ನೀರನ್ನು ಹಾಕ್ಕೊಂಡು ಒರೆಸೋದ್ರಿಂದನೂ ಸಹ ಅಭಿವೃದ್ಧಿಯಾಗುತ್ತೆ. ಮತ್ತು ಈ ರೀತಿಯಾಗಿ ದೇವಿಗೆ ಬೇಕಾಗುವಂತಹ 5 ಥರದ ಹಣ್ಣುಗಳನ್ನು ಇಡ್ಬೋದು. ಮತ್ತು ಬೆಳ್ಳಿ ಚೊಂಬಿದ್ರೂ ಸಹ ಅದಕ್ಕೆ ಹಣವನ್ನು ಹಾಕಿ ಮನೆಯ ಸದಸ್ಯರೆಲ್ಲರೂ ಸಹ ಅದನ್ನು ಅರಿಶಿನ ಕುಂಕುಮವನ್ನು ಮುಟ್ಟಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗಿರುತ್ತೆ. ಅಂದರೆ ದೇವಿಗೆ ಯಾವ ಕಲರು ಅಂತ ಹೇಳಿದ್ರೆ ಯೆಲ್ಲೋ ಆ್ಯಂಡ್ ರೆಡ್ಡು, ಮಲ್ಲಿಗೆ ಹೂ, ಸುಗಂಧ ಭರಿತವಾದಂಥ ಹೂಗಳಂದರೆ ತುಂಬಾ ಇಷ್ಟ ಆಗಿರುತ್ತೆ. ಆದ್ದರಿಂದ ಈ ವರ್ಷದ ಬಣ್ಣ ಏನು ಅಂತ ಹೇಳಿದ್ರೆ ಪಿಂಕ್ ಕಲರ್ ಆಗಿರುತ್ತೆ, ಹಾಗೆಯೇ ಗೋಲ್ಡನ್ ಕಲರ್ ಆಗಿರುತ್ತೆ, ಆಮೇಲೆ ಇನ್ನೊಂದು ಯೆಲ್ಲೋ ಕಲರ್ ಆಗಿರುತ್ತೆ. ಸೊ ಆದ್ದರಿಂದ ಈ ಕಲರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಕಲರ್ನ ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಥ್ಯಾಂಕ್ ಯು ಸೋ ಮಚ್.